ಏನೇ ಬರಲಿ HDMC ಸಾಕು, DMC ಬೇಕು, HDMC ಸಾಕು, DMC ಬೇಕು, HDMC ಸಾಕು, DMC ಬೇಕು, ಬೇಕೇ ಬೇಕು ಬೇಕೇ ಬೇಕು ಮಹಾನಗರ ಪಾಲಿಕೆ ಬೇಕು, ಬೇಕೇ ಬೇಕು ಮಹಾನಗರ ಪಾಲಿಕೆ ಬೇಕು, ಬೇಕೇ ಬೇಕು ಮಹಾನಗರ ಪಾಲಿಕೆ ಬೇಕು. ಏನೇ ಬರಲಿ ಬೇಕೇ ಬೇಕು DMC ಬೇಕು, HDMC ಸಾಕು, DMC ಬೇಕು, HDMC ಸಾಕು, DMC ಬೇಕು. ಸ್ವಲ್ಪ ಪೂಜಾರಿ ಸರ್ ಒಂದು ದಿಟ್ಟ ಹೋರಾಟ ಅಂತ ಹೇಳ್ತಾರಲ್ಲ, ಇಲ್ಲಿಯವರೆಗೂ ಬಿಡುವುದಿಲ್ಲ ಅನ್ನೋ ಲೆಕ್ಕದಲ್ಲಿ ಈ ಸತಿ ಬಂದರು. ಸೊ ಈ ವಿಚಾರದಲ್ಲಿ ಪ್ರತ್ಯೇಕ ಪಾಲಿಕೆ ಬೇಕಾಗಿತ್ತು, ಹಾಗೆ ನಿಮ್ಮ ಹೋರಾಟ ಕೂಡ ಆಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಇದು ಪ್ರತ್ಯೇಕ ಪಾಲಿಕೆ ನಮ್ಮದಲ್ಲ, ಪ್ರತಿಯೊಬ್ಬ ಧಾರವಾಡದ ನಾಗರಿಕರ ಹಕ್ಕು. ನಮಗೆ ಮಹಾನಗರ ಪಾಲಿಕೆ ಅತ್ಯವಶ್ಯಕತೆ. ಈಗ ನೋಡಿ, ಹುಬ್ಬಳ್ಳಿ ಧಾರವಾಡದಾಗ ತೊಗೊಂಡ್ರೆ ಧಾರವಾಡ ಒಂದು ಗ್ರಾಮ ಪಂಚಾಯತಿ ಮಟ್ಟದಾಗೈತಿ. ಹಾಂ, ನಾವು ಜುಬ್ಲಿ ಸರ್ಕಲ್ದಿಂದ ಸರೌಂಡಿಂಗ್ 2-2.5 ಕಿಲೋಮೀಟ್ರ್ ಹೋದ್ರಂದ್ರೆ ನಮ್ಮದು ಸಿಟಿ ಮುಗಿದೈತಿ. ಅದು ನೀವು ಹುಬ್ಬಳ್ಳಿಗೆ ಹೋಗ್ರಿ. ಆಮೇಲೆ ಬರುವಂಥ ಅನುದಾನದೊಳಗೆ ನಮಗೆ ಕೊಡೋದು 25-30% ಅಷ್ಟೇ. ಮತ್ತು ಅದೆಲ್ಲ ತೊಗೊಂಡು ನಾವು ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ನಾವು ಹುಬ್ಬಳ್ಳಿಯಿಂದ ಹೋಗಿ ದೊಡ್ಡ ಲೀಡರ್ಗಾಗಿ ನಾವು ಕೈ ಕಟ್ಕೊಂಡು ನಿಂದ್ರೋಕೆ ಅವು ಪರಿಸ್ಥಿತಿ ಐತಿ. ಅದಕ್ಕೆ ನಮಗೆ ಧಾರವಾಡಕ್ಕೆ ನಮ್ಮ ಸರ್ಕಾರ ಆಲ್ರೆಡಿ ಕೊಟ್ಟೈತಿ. ಆಲ್ರೆಡಿ ಇವರು ನಮ್ಮ ರಾಜ್ಯಪಾಲರು ಸಹಿ ಮಾಡಿದ್ದಾರೆ. ಈಗ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೊಸ ಮುಖ್ಯಮಂತ್ರಿಗಳು ಆಗುವವರೆಗೂ, ಮಂತ್ರಿಮಂಡಲ ಆಗುವವರೆಗೆ ಸ್ವಲ್ಪ ತಡೆ ಹಿಡಿದೈತಿ. ಮುಂದಿನ ಸರ್ಕಾರ ಆದ್ಕೊಳ್ಳೋಣ, ಮಂತ್ರಿಮಂಡಲ ಆದ್ಕೊಳ್ಳೋಣ, 100% ಇದನ್ನು ಸರ್ಕಾರ ಮಟ್ಟದಾಗ ಮಾಡಿಕೊಡೋ ಭರವಸೆ ನಮಗೆ ಮಾಡ್ತೀವಿ. ಸೊ ಈಗ ನೀವು ಏನು ಉಪಕಾರ ಅಲ್ಲ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಹೌದೌದು, ನಮ್ಗೆ ಯಾರ್ದೇನು ಉಪಕಾರ ಇಲ್ಲ. ನಮ್ಮ ಧಾರವಾಡಿಗರ ಹಕ್ಕು, ಪ್ರತಿಯೊಬ್ಬ ಧಾರವಾಡಿಗರ ಹಕ್ಕು. ಇದು ಪಕ್ಷಾತೀತ ಮತ್ತು ಜಾತ್ಯತೀತ ಹಕ್ಕು. ಅಂದರೆ ಈಗ ಮೊದಲೇ ಎಂಡ್ ಆಲ್ಮೋಸ್ಟ್ ತಾರ್ಕಿಕ ಅಂತ್ಯ ಬಂದಿದೆ. ಈಗ ಹೌದೌದು, ತಾರೀಕಿಗೆ ದಿನಗಣನೆ ಅಂತಾರಲ್ಲ, ದಿನಗಣನೆ ಆದಷ್ಟಲಾಗ ನಾವು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸ್ತೀವಿ ಅನ್ನೋ ದಿನ ಏನೇನು ಭಾಳ ದೂರ ಇಲ್ಲ. ನಾವು 100% ಮಹಾನಗರ ಪಾಲಿಕೆ ಪಡೆದೇ ಪಡ್ತೀವಿ ಅಂತ ಈ ಮೂಲಕ ಹೇಳಕ್ಕಿತ್ತು. ಈಗ BD ರೇಮೋಟ್ ಅವ್ರು ಬಂದಮೇಲೆ ಒಂದು ಸ್ಟ್ರೆಂತ್ ಬಂತು ನಮಗೆ. ಹೌದು, 100%. ಈಗ ಆನೇಬಲ್ ಅಂತಾರಲ್ಲ, BD ಹಿರೇಮಠ ಸರ್ ಬಂದಾಗ ನಮ್ಗೆ ಆನೆ ಬಲಕ್ಕಿಂತ ಹೆಚ್ಚು ಶಕ್ತಿ ಬಂದಿದೆ. BD ಹಿರೇಮಠ ಸಾಹೇಬರು ಹುಟ್ಟು ಹೋರಾಟಗಾರರು, ಮತ್ತು ಅವರ ಹೋರಾಟದಿಂದ ಧಾರವಾಡಕ್ಕೊಂದು ಹೈಕೋರ್ಟನ್ನು ನಾವು ಕೊಡ್ತಾರೆ. ಅದು ಹೈಕೋರ್ಟ್ ಹುಬ್ಳಿಗೆ ಹೊಂಟಿತ್ತು. ಅದು ಹೈಕೋರ್ಟ್ ಕೂಡ ಹುಬ್ಳಿಗೆ ಹೊಂಟಿತ್ತು. ಮತ್ತು ಅದನ್ನ ಎಲ್ಲರೂ ಕೂಡ ಹೋರಾಟ ಮಾಡಿ ನಾವು ಧಾರವಾಡ ಪಡ್ಕೊಂಡಿದ್ವಿ. ಇಲ್ಲಾಂದ್ರೆ ಎಲ್ಲ ಆಫೀಸ್ಗಳು ಹುಬ್ಳಿಗೆ ಹೊಂಟಾವ, ಧಾರವಾಡಕ್ಕೆ ಮಲ್ತಾಯಿ ಧೋರಣೆ ಮಾಡ್ಕೊಳ್ತಾರೆ. ಈಗ ಇದಂದ್ರೆ ನಾವು ಏನು ಜೋರಾಗಿ ದಿಟ್ಟು ಹೋರಾಟ ಮಾಡಿಲ್ಲ ಅಂದ್ರೆ ಇದು ಹೋಗ್ತಿತ್ತು. ನಮ್ದೇನು IT ಏನು ಬಂದಾವಲ್ಲ, ಈಗ IIT ಕಾಲೇಜ್ ಇವು ಹುಬ್ಳಿಗೆ ಮಾಡ್ಕೊಳ್ಳೋದಿದ್ರೆ ಧಾರವಾಡಿಗರ ಗಟ್ಟಿಗರ ಅಂತೇಳಿ ಹೊಡೆದಾರೆ. ನಮ್ಮ ದಯವಿಟ್ಟು ಮಹಾನಗರ ಪಾಲಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.